ಇನ್ನು ದೂರುದಾರ ಚೆನ್ನ ಸಹೋದರನ ವಿಚಾರಣೆ ಮುಕ್ತಾಯ ಆಗಿದೆ. ಎಸ್ಐಟಿ ವಿಚಾರಣೆಯನ್ನ ಮುಗಿಸಿ ಮನೆಗೆ ವಾಪಸ್ ಹೋಗಿದ್ದಾರೆ. ದೂರುದಾರ ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಚೆನ್ನ ಅಲಿಯಾಸ್ ಚಿನ್ನಯ್ಯ ಅಲಿಯಾಸ್ ಭೀಮಾ ಅಲಿಯಾಸ್ ಮಾಸ್ಕ್ ಮ್ಯಾನ್ ಆತನ ಸಹೋದರ ತಾನಾಸೆ. ಆತನನ್ನ ಕೂಡ ಇವತ್ತು ವಿಚಾರಣೆಗೆ ವಶಕ್ಕೆ ಪಡ್ಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು. ಈಗ ವಿಚಾರಣೆ ಮುಗಿಸಿ ವಿಚಾರಣೆಯನ್ನ ಎದುರಿಸಿ ಈ ಮಾಸ್ಕ್ ಮ್ಯಾನ್ನ ಸಹೋದರ ತಾನಾಸೆ ಆತ ಮನೆಗೆ ವಾಪಸ್ ಆಗಿದ್ದಾನೆ. ಸತತ 8 ಗಂಟೆಗಳ ಕಾಲ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ಈತನನ್ನ ತನಿಖೆಗೆ ಒಳಪಡಿಸಿದ್ರು. ಬೇಕಾದ್ರೆ ಮತ್ತೆ ವಿಚಾರಣೆಗೆ ನಾವು ಕರೆದಂತಹ ಟೈಮ್ನಲ್ಲಿ ಬರಬೇಕಾಗತ್ತೆ ಅಂತ ಹೇಳಿ ಎಸ್ಐಟಿ ಸೂಚನೆಯನ್ನ ಕೊಟ್ಟು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಸಹೋದರ ತಾನಾಸಿಯನ್ನ ಸದ್ಯ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈತನನ್ನ ವಿಚಾರಣೆಗೆ ಒಳಪಡಿಸಿದ್ ಯಾಕೆ ಅಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯನನ್ನ ವಿಚಾರಣೆ ಮಾಡಿದಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ವಿಚಾರಣೆ ಮಾಡಿದಾಗ ನಾನು ಹೆಣ ಹೂಳುವಂತಹ ಸಂದರ್ಭದಲ್ಲಿ ನನ್ನ ಅಣ್ಣ ತಾನಾಸಿ ಅದನ್ನು ನೋಡಿದ್ದ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಆ ಕಾರಣಕ್ಕಾಗಿ ಈತನ ಸಹೋದರ ತಾನಾಸಿ ಈತ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ಇದೇ ಕೆಲಸವನ್ನ ಮಾಡ್ತಾ ಇದ್ದಿತ್ತು. ನೈರ್ಮಲ್ಯ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಿತ್ತು ಸಫಾಯಿ ಕರ್ಮಚಾರಿಯಾಗಿ. ಹಾಗಾಗಿ ಆತನನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಇವತ್ತು ಎಸ್ಐಟಿ ಅಧಿಕಾರಿಗಳು. ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿ ಮತ್ತು ಬೇಕಾದ್ರೆ ವಿಚಾರಣೆ ಕರೆದಾಗ ನೀವು ಬರಬೇಕಾಗತ್ತೆ, ಸಹಕಾರವನ್ನ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟು ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಚೆನ್ನ ಅಲಿಯಾಸ್ ಚಿನ್ನಯ್ಯ ಆತನನ್ನ ಇವತ್ತು 10 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡಿರೋದು. ಎಲ್ಲ ಆಯಾಮದಲ್ಲೂ ರಿವರ್ಸ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಆರಂಭ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.